ನಮ್ಮವ ಎಂದೆನಿಸದಿರಯ್ಯ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸದಾ ಸ್ಮರಣೀಯರಾದ ಎಲ್ಲ ಸಂತರನ್ನು, ಮಹಾಂತರನ್ನು, ಪ್ರವಾದಿಗಳನ್ನು ನನ್ನ ಋನ್ಮಂದಿರದಲ್ಲಿ ಸ್ಮರಿಸ್ತಾ, ಅರೀರಿ ಮನುಕುಲದ ಪ್ರವಾದಿಯನ್ನು ಎನ್ನುವ ಪದನಾಮದೊಂದಿಗೆ 20 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಅತ್ಯಂತ ಶ್ರೇಷ್ಠ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಶೋಷಿತ ಸಮಾಜ ಮತ್ತು ಮಾನವ ಘನತೆ ಪ್ರವಾದಿ ಮಹಮ್ಮದ್ ಇವರ ಸಂದೇಶವನ್ನು, ಇವರ ಪ್ರಮುಖವಾದಂತಹ ತತ್ವ ಸಿದ್ಧಾಂತಗಳನ್ನು ಜನರಿಗೆ ಅರಿವು ಮೂಡಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಅಬ್ದುಲ್ ಸಲಾಂ ಪುತ್ತಿಗೆಯವರಲ್ಲಿ ಹಾಗೂ ಅತ್ಯಂತ ಉತ್ತಮ ಚಿಂತನೆಗಳ ಮುಖಾಂತರ ಕುರಾನಿನ ಸಂದೇಶಗಳನ್ನು ಹಾಗೂ ಮನುಕುಲದ ಏಳಿಗೆಯನ್ನು ಚಿಂತನೆ ಮಾಡಿರ್ತಕ್ಕಂತಹ ರೆವರೆಂಡ್ ಡಾಕ್ಟರ್ ಡೊಮೆನಿಕ್ ವಾಸ್ ಧರ್ಮಗುರುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ರಮಾನಾಥ್ ರೈರವರೇ ಹಾಗೂ ನಿಜವಾದಂತಹ ಅರಿವನ್ನು ಮೂಡಿಸಿರ್ತಕ್ಕಂಥ ರಫಿ ಉದ್ದೀನ್ ಕುದ್ರೋಳಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ದಿವಾನ್ ಕೇಶವ್ ಭಟ್ರವರೇ, ಇನಾಸ್ ರೋಡಿಗ್ರಸ್ ಅವರೇ, ಬಿ ಇಬ್ರಾಹಿಂ ಸಾಹೇಬ್ರೆ, UK ಖಾಲಿದ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಒಂದು ಸಮಾರಂಭದ ಎಲ್ಲ ಪದಾಧಿಕಾರಿಗಳೇ, ಅತ್ಯಂತ ಸತ್ಯ ವಿಶ್ವಾಸಿಗಳಾಗಿ ಈ ಒಂದು ನಮ್ಮ ಮುಂದೆ ವೇದಿಕೆಯ ಮುಂದೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶ್ರೇಷ್ಠ ಚಿಂತನೆ ಈ ಒಂದು ವೇದಿಕೆ ಅಂತ ನಾನಾದರೂ ಭಾವಿಸ್ತಾ, ಶೋಷಿತ ಸಮಾಜ ಮತ್ತು ಮಾನವ ಘನತೆಯ ಬಗ್ಗೆ ಪ್ರವಾದಿಯವರು ಬೋಧಿಸಿರ್ತಕ್ಕಂಥ ಅತ್ಯಂತ ಪ್ರಮುಖ ಚಿಂತನೆಗಳ ಬಗ್ಗೆ ವಿಶದವಾಗಿ ಫಾದರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇನ್ನೊಂದು ಕೆಲವು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಲಿಕ್ಕೆ ಬಯಸ್ತೀನಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವ ವಾಣಿಯಂತೆ ಎತ್ತಣ ಚಿಕ್ಕಮಗಳೂರು, ಎತ್ತಣ ಮಂಗಳೂರು ಇವೆರಡರ ಸಂಬಂಧ ಅತ್ಯಂತ ಶ್ರೇಷ್ಠ. ಘಟ್ಟದಿಂದ ಮೇಲೆ ಹೋದರೆ ಚಿಕ್ಕಮಗಳೂರು, ಘಟ್ಟದಿಂದ ಕೆಳಗೆ ಬಂದರೆ ಕರಾವಳಿ. ನಮ್ಮದು ಕಾಫಿ ನಾಡು, ನಿಮ್ಮದು ಕರಾವಳಿ ನಾಡು. ಇದರ ನಡುವೆ ಯಾವುದೇ ಧರ್ಮ, ತತ್ವ, ಸಿದ್ಧಾಂತ, ಈ ಚೌಕಟ್ಟುಗಳು ಇವೆಲ್ಲವನ್ನು ಮೀರಿ ಮನುಕುಲದ ಉದ್ಧಾರಕ್ಕಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿರ್ತಕ್ಕಂಥ ಪ್ರವಾದಿಯವರ ಬಗ್ಗೆ ಇರ್ತಕ್ಕಂಥ ಅಪನಂಬಿಕೆಗಳನ್ನು ಹೋಗಲಾಡಿಸಿ ವಸುದೈವ ಕುಟುಂಬಕಂ ಎನ್ನುವ ಒಂದು ಸಂದೇಶ ಇದೆ. ನಾವೆಲ್ಲ ಪರಮಾತ್ಮನ ಮಕ್ಕಳು. ನಮಗೆ ಕಾರಣೀಭೂತರಾಗಿರ್ತಕ್ಕಂತಹ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯ ಅವರಿಬ್ಬರ ಒಂದು ಅತ್ಯಂತ ಶ್ರೇಷ್ಠ ಕೊಡುಗೆಯಿಂದ ನಾವು ಹುಟ್ಟು ಬಂದಿದ್ದೇವೆ ಅಂತ ಕುರಾನಿನ ಸಂದೇಶ ಇದೆ. ಆ ಸಂದೇಶದ ಅಡಿಯಲ್ಲಿ ನಾವೆಲ್ಲ ಬದುಕಿದ್ದೇವೆ, ಬಾಳ್ತಾ ಇದ್ದೇವೆ. ಇಂದು ಮುಂದು ಎಂದೆಂದೂ ಸಹ ಈ ಮನುಕುಲದ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಒಂದು ಕರ್ತವ್ಯ ನಮ್ಮದಾಗಿದೆ. 6ನೇ ಶತಮಾನದಲ್ಲಿ ಕ್ರಿಸ್ತಶಕ 570ರಲ್ಲಿ ಅರೇಬಿಯಾದ ಮಕ್ಕಾದಲ್ಲಿ ಜನಿಸಿದಂತಹ ಪ್ರವಾದಿಯವರು 63 ವರ್ಷಗಳವರೆಗೆ ಬದುಕಿ 40ನೇ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆಯ ಮುಖಾಂತರ, ಎಲ್ಲರ ಸಮಾನತೆಯನ್ನು ಬೋಧನೆ ಮಾಡುವ ಮುಖಾಂತರ ದೇವದೂತರಾಗ್ತಾರೆ. ಅವರ ಸಂದೇಶ ಯಾವತ್ತೂ ಬಹಳ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರು ಸದಾ ಹಸನ್ಮುಖಿಗಳಾಗಿದ್ದರು, ನಗುಮುಖದ
ಸರಳ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿ, ಕ್ಷಮಾಶೀಲರು, ಅಪಾರ ವಿನಯವಂತರು, ಹಾಗೆಯೇ ಭಾರಿ ಧೈರ್ಯಶಾಲಿಗಳು, ಅಸಾಮಾನ್ಯ ಸಾಹಸಿಗಳು, ಮಾನವರಷ್ಟೇ ಅಲ್ಲದೆ ಎಲ್ಲ ಜೀವರಾಶಿಗಳನ್ನು ಪ್ರೀತಿಸುವಂತಹ ಗುಣವುಳ್ಳವರು, ಮರ ಗಿಡ ಪಶು ಪಕ್ಷಿ ಎಲ್ಲ ಪ್ರಾಣಿಗಳಿಗೂ ಪ್ರೀತಿಯ ಅಮೃತವನ್ನು ಎರೆದವರು ಪ್ರವಾದಿಗಳು. ಅಂಥ ಶ್ರೇಷ್ಠ ಪ್ರವಾದಿಗಳು ಬರೀ ಮಾನವೀಯತೆಯ ಜೊತೆಗೆ ಉತ್ತಮ ಆಡಳಿತಗಾರರು ಆಗಿದ್ದರು. ಜನಸಾಮಾನ್ಯರ ನಡುವೆ ಅವರು ಹೇಳಿದ್ರಲ್ಲ, ನಮ್ಮ ಇವರು ಗುರುಗಳು ಹೇಳ್ತಾ ಇದ್ರು, ಏನು ಸಾಮಾನ್ಯರ ನಡುವೆ ಬೆರೀತಿದ್ರು. ಜನಸಾಮಾನ್ಯರ ನನಗೆ ಬಂದಾಗ ನಮ್ಮ ಎಲ್ಲರೂ ಎದ್ದು ನಿಲ್ಲಬೇಕು, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಗುಣ ಇರೋದ್ರಿಂದ ಅವರು ಉತ್ತಮ ಶಿಕ್ಷಕರು ಆಗಿದ್ದರು, ಉತ್ತಮ ಆಡಳಿತಗಾರರು ಆಗಿದ್ದರು. ತಮಗೆ ಒಂದು ದೊಡ್ಡ ಭೂಪ್ರದೇಶದ ಒಂದು ಆಡಳಿತ ನಡೆಸ್ತಾ ಇದ್ದರು. ಅವರಿಗಾಗಿ ಒಂದು ಅರಮನೆಯನ್ನು ಕಟ್ಟಿಸಿಕೊಳ್ಳದೆ ಸಹಜವಾಗಿ ಸಾಮಾನ್ಯರಂತೆ ಬದುಕಿದ ಮಹಾನ್ ದಾರ್ಶನಿಕರು ಪ್ರವಾದಿಗಳು, ಪರಮ ಪೂಜ್ಯರು. ಅಂಥ ಪರಮ ಪೂಜ್ಯರ ಬಗ್ಗೆ ಎಷ್ಟು ಚಿಂತನೆ ಮಾಡಿದರೂ ಕಡಿಮೆ. ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ, ಶೋಷಿತ ಸಮಾಜ ಮತ್ತು ಮಾನವ ಘನತೆ ಅದನ್ನು ಹೆಚ್ಚಿಸ್ತಕ್ಕಂಥ ಪ್ರವಾದಿಯವರ ವಚನ ಸಂದೇಶಗಳು ಬಹಳಷ್ಟು ಇದ್ದಾವೆ. ಎಲ್ಲರಿಗೂ ಬೆಳಕನ್ನು ಚೆಲ್ತಕ್ಕಂಥದ್ದು. ಯಾವ ರೀತಿ ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇದ್ದಾನಲ್ಲ, ಆ ಸೂರ್ಯನಂತೆ ಆ ಸೂರ್ಯನ ಬೆಳಕು ಏನಾದರೂ ಸ್ವಲ್ಪ ಕಮ್ಮಿ ಆದರೆ, ಮೋಡ ಕವಿದ್ರೆ ಕತ್ತಲ ಆವರಿಸ್ತದೆ. ಆಗ ನಾವು ಕೃತಕವಾದ ಬೆಳಕಿನ ಕಡೆಗೆ ಗಮನ ಕೊಡ್ತೇವೆ. ಆ ರೀತಿಯ ಅವಕಾಶವಿಲ್ಲದೆ ಸದಾ ಜಗತ್ತಿಗೆ ಶಾಂತಿಯ ತತ್ವಗಳನ್ನು, ರಕ್ತಪಾತ ಆಗಬಾರ್ದು, ಇಲ್ಲಿ ಸಮಾನತೆ ನೆಲೆಸಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು, ಬಡ್ಡಿಯ ವ್ಯವಹಾರ ಮಾಡಬಾರ್ದು ಎಲ್ಲ ಹೇಳಿದರು ನಮ್ಮ ಗುರುಗಳು. ಒಬ್ಬಳು ಹೆಣ್ಣು ಮಗಳಿಗೆ ಏನು ನಾವು ಆಶ್ರಯವನ್ನು ಕೊಟ್ಟರೆ, ನಿಜವಾಗಿ ನಾವು ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ಒಂಟಿಗಾಲಲ್ಲಿ ಅಥವಾ ನಿಂತು ಭಗವಂತನ ಪ್ರಾರ್ಥನೆಯನ್ನು ಅಥವಾ ನಮಾಜನ್ನು ಮಾಡದಷ್ಟು ಪುಣ್ಯ ಒಬ್ಬಳು ಹೆಣ್ಣು ಮಗಳಿಗೆ ನಾವು ಆಶ್ರಯವನ್ನು ಕೊಟ್ಟರೆ ಸಿಗ್ತದೆ ಅಂತ ಹೇಳಿದರು. ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಗೌರವವನ್ನು ಹೊಂದಿರತಕ್ಕಂಥ ಒಂದು ಸಂದೇಶವನ್ನು ಅಂದು ಪ್ರವಾದಿಯವರು ಕೊಟ್ಟಿದ್ದಾರೆ. ಆದ್ದರಿಂದ ಒಂದು ಕಡೆ ಸಂಚಿವನ್ನಮ್ಮ ಹೇಳ್ತಾರೆ, ನಮ್ಮ ದೇಶದಲ್ಲಿ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಅಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೊರೆದವಳು, ಹೆಣ್ಣೆಂದೇತಕ್ಕೆ ಬೀಳುಗಳಿವಿರಿ ಅಣ್ಣಗಳಿರ ಅಂತ ಹೇಳ್ತಾರೆ. ಒಬ್ಬಳು ಹೆಣ್ಣು ಮಗಳಿಲ್ಲದೆ ಪುರುಷ ಸಮಾಜ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಸಾಧ್ಯನೇ ಇಲ್ಲ. ಹೆಣ್ಣಿನಿಂದ ಇಹವು, ಹೆಣ್ಣಿನಿಂದಲೇ ಪರವು ಅಂತ ಹೇಳ್ತಾರೆ. ಆಧ್ಯಾತ್ಮದ ಕೇಂದ್ರ ಬಿಂದು ಒಬ್ಬಳು ತಾಯಿನೇ ಆಗಿರ್ತಾಳೆ, ಸಹೋದರಿನೇ ಆಗಿರ್ತಾಳೆ, ಅಕ್ಕ ಆಗಿರ್ತಾಳೆ, ತಂಗಿ ಆಗಿರ್ತಾಳೆ, ಹೆಂಡತಿ ಆಗಿರ್ತಾಳೆ, ಇನ್ನು ನಾನಾ ಸ್ಥಾನಗಳನ್ನು ತುಂಬತಕ್ಕಂಥ ಹೆಣ್ಣಿನ ಬಗ್ಗೆ ಶರಣರು ಹೇಳ್ತಾರೆ, ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದರೆ ಹೆಣ್ಣು ಸಾಕ್ಷಾತ್ ದೇವತೆ. ಎಲ್ಲ ಕಡೆನೂ ದೇವರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾಯಿಯನ್ನು ಸೃಷ್ಟಿ ಮಾಡಿದ್ನಂತೆ ಭಗವಂತ ಅಂತ ಹೇಳ್ತಾರೆ. ಅಂಥ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಮಹಿಳೆಯರಿಗೆ. ಆದ್ದರಿಂದ ನಾವೆಲ್ಲರೂ ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಗೌರವವನ್ನು ಸಮಾಜದಲ್ಲಿ ಪಡಿತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಅವತ್ತಿನ ಶೋಷಿತ ಸಮಾಜ, ಒಂದು ಹೆಣ್ಣು ಮಗು ಜನಿಸಿದೆ ಅಂದರೆ ಅವರು ಮುಖ ಕಪ್ಪಿಟ್ಟೋಗಿರೋದಂತೆ, ಹೆಣ್ಣು ಹುಟ್ಟುಬಿಡ್ತು ಅಂತ ಆ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ನಡೀತಾ ಇತ್ತು. ಅವರನ್ನು ಸುಟ್ಟಾಕ್ತಿದ್ರು ಅಥವಾ ಒಂದು ಕತ್ತಲೆ ಕೋಣೆಯಲ್ಲಿ ಕೂಡಿಡ್ತಕ್ಕಂಥ ಸಂದರ್ಭ, ಅದನ್ನೆಲ್ಲ ಪ್ರವಾದಿಗಳು ಹೋಗಲಾಡಿಸಿದ್ರು ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ. ಆದ್ದರಿಂದ ಅವರು ಒಂದಲ್ಲ ಎರಡಲ್ಲ ಹಲವಾರು ಕ್ರಾಂತಿಕಾರಿ ಬದಲಾವಣೆಯ ತಂದರು. ಅಂದರೆ ಮದ್ಯಮುಕ್ತ ಸಮಾಜ ನೋಡ್ರಿ, ಅವರ ಆಡಳಿತದಲ್ಲಿ ಪ್ರವಾದಿಗಳು ತಂದಂಥ ಮದ್ಯಮುಕ್ತ ಸಮಾಜ, ಜೂಜು ಮುಕ್ತ ಸಮಾಜ, ವ್ಯಭಿಚಾರ ಮುಕ್ತ ಸಮಾಜ, ಲಂಚ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜ, ಬಡ್ಡಿ ರಹಿತವಾದಂಥ ಸಾಲ ನೀಡತಕ್ಕಂಥ ಉದ್ದೇಶದ ಒಂದು ಶ್ರೇಷ್ಠ ಕ್ರಾಂತಿಕಾರಿ ಬದಲಾವಣೆ, ಅಪರಾಧ ಮುಕ್ತ ಸಮಾಜ. ಇಂಥ ಹಲವಾರು ಕ್ರಾಂತಿಕಾರಿ ಧೋರಣೆಗಳನ್ನು ಪ್ರವಾದಿಗಳು ಕೈಗೊಂಡಿದ್ದರು. ಇವತ್ತು ಸಾಧ್ಯವಿದೆಯಾ?
ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಮದ್ಯಪಾನದಿಂದನೇ ರಾಜ್ಯದ ಆಡಳಿತ, ರಾಷ್ಟ್ರದ ಆಡಳಿತ ನಡೆಸ್ತಕ್ಕಂಥ ಕಾಲ ಆಗಿದೆ ಅಲ್ವಾ? ಮದ್ಯಪಾನ ಚೆನ್ನಾಗಿ ಸೇಲ್ ಆಯಿತು ಅಂದರೆ ಸರ್ಕಾರಕ್ಕೆ ರೆವಿನ್ಯೂ ಬಂತು, ಸರ್ಕಾರ ನಡೀತಕ್ಕಂಥದ್ದು ಅನ್ಯತಾ ಭಾವಿಸ್ಬೇಡಿ ಅಂಥ ಕಾಲ. ಆದರೆ ಅವತ್ತು ಮದ್ಯಪಾನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅದು ಏನು ಅತ್ಯಂತ ಶ್ರೇಷ್ಠವಾದ ಪ್ರವಾದಿಗಳ ಕೊಡುಗೆ ಆಗಿತ್ತು. ಆದ್ದರಿಂದ ನಡೆ ನುಡಿ ಒಂದಾಗಿರಬೇಕು ಅಂತ ಪ್ರವಾದಿಗಳು ಹೇಳ್ತಾರೆ. ಅವರು ಏನು ನುಡಿತಿದ್ರು ಹಂಗೆ ನಡೀತಿದ್ರು, ಹೆಂಗೆ ನಡೀತಿದ್ರು ಹಂಗೆ ನುಡಿತಿದ್ರು. ಅವೆರಡು ಒಂದಾಗಿತ್ತು ಅವರ ಒಂದು ಬದುಕಿನ ಶ್ರೇಷ್ಠತೆ. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಚಾರ, ನಾವೆಲ್ಲ ಕೇಳ್ತೀವಿ ಶೋಷಣೆ ಮುಕ್ತ ಸಮಾಜದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಮಾತ್ರ ನಮ್ಮ ಮಕ್ಕಳು ಅಂತ ನಾವು ಪೋಷಣೆ ಮಾಡ್ತೀವಲ್ಲ. ಆದರೆ ಪ್ರವಾದಿಗಳು ಆ ಸಿದ್ಧಾಂತ ಅಲ್ಲ. ಯಾರು ಶೋಷಣೆಗೆ ಒಳಗಾಗಿರ್ತಾರೋ ಅವರೆಲ್ಲ ನಮ್ಮ ಮಕ್ಕಳು. ಅದು ಶ್ರೇಷ್ಠವಾದ ಚಿಂತನೆ. ಒಂದು ಉದಾಹರಣೆ ನೆನಪಾಗ್ತದೆ, ಕಾಕ ಪೀಕ ನ್ಯಾಯ ಅಂತ ಬರ್ತದೆ. ಒಂದು ನ್ಯಾಯಯುತವಾದ ಒಂದು ಸಿದ್ಧಾಂತ. ಏನು ಕಾಕ ಪೀಕ ಅಂದರೆ? ಕಾಕ ಅಂದರೆ ಕಾಗೆ, ಪೀಕ ಅಂದರೆ ಕೋಗಿಲೆ. ಕಾಗೆ ಮತ್ತು ಕೋಗಿಲೆಯ ಒಂದು ವಿಚಾರ ನಿಮಗೆ ಗೊತ್ತಿದೆಯಾ? ಕೋಗಿಲೆಗೆ ಇನ್ನೊಂದು ಹೆಸರಿದೆ, ಗೊತ್ತಾ? ಏನು? ಯಾರಿಗಾದ್ರೂ ಗೊತ್ತಾ? ಕೋಗಿಲೆಗೆ ಮತ್ತೊಂದು ಹೆಸರು ಪರಪುಟ್ಟ ಅಂತ ಕರೀತಾರೆ. ಯಾಕೆ ಪರಪುಟ್ಟ ಅಂತ ಕೋಗಿಲೆಗೆ ಕರೆದ್ರು? ವಿಶೇಷವಾದ ಅರ್ಥ ಇದೆ. ಕೋಗಿಲೆ ಇದೆಯಲ್ಲ, ಆ ಕೋಗಿಲೆ ಅತ್ಯಂತ ಸೋಮಾರಿಯಾದ ಪಕ್ಷಿ, ಆದರೆ ಅತ್ಯಂತ ರೊಮ್ಯಾಂಟಿಕ್ ಆದ ಪಕ್ಷಿ ಅದು ಕೋಗಿಲೆ. ಅದರ ಸ್ವರ ಮಾಧುರ್ಯದಿಂದ ಜಗತ್ತನ್ನೇ ತನ್ನೆಡೆಗೆ ಸೆಳೆತಕ್ಕಂಥ ಗುಣವುಳ್ಳಂತಹ ಪಕ್ಷಿ ಯಾವುದಾರಿದ್ರು ಕೋಗಿಲೆ. ವಸಂತ ಮಾಸ ಬಂತು ಅಂದರೆ ಕೋಗಿಲೆಯ ಗಾನ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಒಂದು ಕಡೆ ಹೇಳ್ತಾರಲ್ಲ, ಮಾವಿನ ಮರ ಇದ್ದತವ ಕೋಗಿಲೆ ಇದ್ದೇ ಇರ್ತದೆ, ಬಹಳ ಸುಂದರವಾಗಿ ತನ್ನ ಗಾನದಿಂದ ಜಗತ್ತನ್ನೇ ಸೆಳೀತದೆ. ಅಂಥ ಕೋಗಿಲೆ ಬಹಳ ಆನಂದವಾಗಿ ಆಡ್ತಾ ಇರಬೇಕಾದ್ರೆ ಅದು ಏನು ಮೊಟ್ಟೆ ಇಡ್ತಕ್ಕಂಥ ಸಮಯ ಬಂದಿದೆ ಅಂದಾಗ ಅದು ಕಾಗೆ ಗೂಡನ್ನು ಹುಡುಕೊಂಡು ಕಾಯ್ತಾ ಇರ್ತದೆ. ಕಾಗೆ ಗೂಡು ಎಲ್ಲಿದೆ ಅಲ್ಲಿ ಕೋಗಿಲೆ ಇರ್ತದೆ. ಹೋಗಿ ಕಾಗೆಯ ಆಹಾರವನ್ನು ಹುಡುಕೊಂಡು ಹೋದ ಸಂದರ್ಭದಲ್ಲಿ ಕೋಗಿಲೆ ಹೋಗಿ ಅಲ್ಲಿ ಮೊಟ್ಟೆ ಇಟ್ಟುಬಿಡ್ತದೆ. ಮೊಟ್ಟೆ ಇಟ್ಟು ಹೋಗಿ ಮತ್ತದು ತಿರುಗಿ ನೋಡಲ್ಲ. ಹಾಗಾದರೆ ಕೋಗಿಲೆ ಸಂತತಿಗೆ ಯಾರ ಕಾರಣ? ಕಾಗೆಯೇ ಕಾರಣ. ಆ ಕಾಗೆ ಏನು ಮಾಡ್ತದೆ? ನಂದೇ ಮೊಟ್ಟೆ ಅಂತ ತಿಳ್ಕೊಂಡು ಆ ಕೋಗಿಲೆಯ ಮೊಟ್ಟೆಗೆ ಕಾವು ಕೊಡ್ತದೆ. ಚೆನ್ನಾಗಿ ಕಾವು ಕೊಟ್ಟು ಅದು ಮರಿ ಮಾಡ್ತದೆ. ಮರಿ ಮಾಡಿ ಅದಕ್ಕೆ ತನ್ನ ಕೊಕ್ಕಿನಿಂದ ಮುದ್ದಾಗಿ ಆಹಾರವನ್ನು ತಂದು ತಿನ್ನಿಸ್ತದೆ. ಅದಕ್ಕೆ ಕಾಕ ಭಾಷೆಯಿಂದ ಕಾ ಖ ಅಂತ ತನ್ನ ಭಾಷೆಯನ್ನು ಕಲಿಸ್ತದೆ. ಆದರೆ ಕೋಗಿಲೆಯ ಮರಿ ಕೋಗಿಲೆನೇ, ಕಾಗೆ ಮರಿ ಕಾಗೆನೇ. ಆ ಕೋಗಿಲೆಯ ಮರಿ ಖಾ ಖಾ ಅಂತ ಕೋಗಿಲೆಗೆ ಹೇಳ್ಕೊಟ್ರೆ ಅದೇನು ಮಾಡ್ತಿತ್ತು? ಕುಹು ಕುಹು ಅನ್ನೋದು. ಅಷ್ಟೊತ್ತಿಗೆ ಇದರ ರೆಕ್ಕೆ ಪುಕ್ಕ ಬಲ್ತಿರ್ತಿತ್ತು. ಕೋಗಿಲೆ ಕಾಗೆ ಯಾವಾಗ ಕುಕ್ಕಿ ಇದು ನನ್ನ ಮರಿಯಲ್ಲ ಅಂತ ಕುಕ್ಕಿ ಹೊರಕಾಗ್ತಿತ್ತು. ಆಗ ಕೋಗಿಲೆ ಮತ್ತೆ ಹೊರಗಡೆ ಬೆಳಕಂತ ಹೋಯಿತು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈ ಕಾಗೆಯ ಗುಣ ಕಾಗೆದು, ಅದಂಗಂತ ಕಾಗೆ ಕೆಟ್ಟದ್ದು ಅಂತ ಭಾವಿಸ್ಬೇಡಿ. ಇಲ್ಲಾಂದ್ರೆ ಕೋಗಿಲೆ ಸಂತತಿ ಉಳಿತಿರಲಿಲ್ಲ. ಕಾಗೆಯೊಂದು ದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬೆಳಗವೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವ ಅಂತಾರೆ ಶರಣರು ಮಹಾತ್ಮರು. ಕಾಗೆಯ ಗುಣ ತನ್ನ ಪ್ರೀತಿಯಿಂದ ಆಹಾರವನ್ನು ತಿನ್ನಿಸಿದೆ, ಬೆಳೆಸಿದೆ. ಇದಕ್ಕೆ ರೆಕ್ಕೆ ಪುಕ್ಕ ಬಂದಿದೆ, ಕೋಗಿಲೆ ಹಾರಿ ಹೋಗಿದೆ. ಆದರೆ ಕಾಕ ಪೀಕ ನ್ಯಾಯದಂತೆ ಯಾವುದೇ ಜಾತಿ, ಜನಾಂಗ, ಧರ್ಮ ಅದ್ಯಾವುದು ಮುಖ್ಯ ಅಲ್ಲ. ಯಾರು ಬಡವರಿದ್ದಾರೆ, ಯಾರು ನೊಂದವರಿದ್ದಾರೆ, ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅಂಥವರನ್ನು ಗುರುತಿಸುವಂಥ ಕಾಯಕ ಇದೆಯಲ್ಲ, ಅದು ಶ್ರೇಷ್ಠವಾದ ಕಾಯಕ. ಅಂಥ ಕಾಯಕವನ್ನು ಪ್ರವಾದಿಗಳು ಮಾಡಿದ್ರು. ಅದು ಅತ್ಯಂತ ಪ್ರಮುಖ ವಿಚಾರ. ಇನ್ನೊಂದು ಅತ್ಯಂತ ಚೆನ್ನಾಗಿ ಹೇಳ್ತಾರೆ, ಇನ್ನೊಂದು ಮಾತು. ಅದು ಯಾವುದಪ್ಪ ಅಂದರೆ, ಕಾಕ ಪೀಕ ನ್ಯಾಯದಂತೆ ಇನ್ನೊಂದಿದೆ. ಅದು ಯಾವ ನ್ಯಾಯ ಅಂದರೆ ಈ ಪಿಪೀಲಿಕಾ ನ್ಯಾಯ ಅಂತ. ಆ ಪಿಪೀಲಿಕಾ ನ್ಯಾಯ ಅಂದರೆ ಈ ಒಂದು ಇರುವೆ ಭಾಳ ತಳದಿಂದ ತನ್ನ ಲೈನ್ ಹಿಡ್ಕೊಂಡು ಹೋಗ್ತದೆ, ಶಿಸ್ತಾಗಿ ಹೋಗಿ ತುದಿವರೆಗೂ ಹತ್ತಿರ್ತದೆ.
ಜೋರಾದ ಗಾಳಿ ಬೀಸಿಬಿಟ್ಟು ಆ ಇರುವೆಗಳೆಲ್ಲ ಕೆಳಗೆ ಬಿದ್ದ ಯಾವುದಾದ್ರೂ ಆಶ್ರಯ ಬೇಕು ಅಂತ ಇದ್ದಾಗ ಒಂದು ಎಲೆ ಕೆಳಗೆ ಬೀಳ್ತದಂತೆ. ಆ ಎಲೆ ಮೇಲೆಲ್ಲ ಇರುವೆಗಳು ಹೋಗಿ ಕೂತು ಆ ಎಲೆ ದಡವನ್ನು ಸೇರಿಸ್ತದಂತೆ. ನೋಡ್ರಿ, ಆ ಮರದ ಎಲೆ ಆ ಇರುವೆಗಾಗಿ ಬಿತ್ತು. ಆ ಇರುವೆಗಳೆಲ್ಲ ಎಲೆ ಮೇಲೆ ಕುಳಿತು ಆಗ ಹೋಗಿ ದಡವನ್ನು ಸೇರಿಸ್ತು. ಅದೇ ಥರ ಪ್ರವಾದಿಗಳ ಜೀವನದಲ್ಲಿ ನಡೆದಿದೆ. ಎಷ್ಟೋ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಬೀಸಿದಾಗ ಎಲ್ಲ ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಎಲ್ಲರೂ ಹಾಹಾಕಾರ ಪಡಬೇಕಾದ್ರೆ ಪ್ರವಾದಿಗಳು ತಮ್ಮ ಪ್ರೀತಿಯಿಂದ ತಮ್ಮ ಅಂತಃಕರಣದಿಂದ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆ ಹಡಗು ಹೋಗಿ ದಡವನ್ನು ಸೇರಿಸಿ ಎಲ್ಲರನ್ನ ಪ್ರಾಣವನ್ನು ಕಾಪಾಡಿದ್ರು ಅಂತ ಎಷ್ಟೋ ಉದಾಹರಣೆಗಳು ಬರ್ತವೆ. ಆ ರೀತಿಯಲ್ಲಿ ಪಿಪೀಲಿಕಾ ನ್ಯಾಯ, ಕಾಕ ಪೀಕ ನ್ಯಾಯ, ಪಿಪೀಲಿಕಾ ನ್ಯಾಯ. ಆ ಥರ ಹಂಸಕ್ಷೀರ ನ್ಯಾಯ ಅಂತ ಒಂದು ಬರ್ತದೆ. ಹಂಸಕ್ಷೀರ ನ್ಯಾಯ ಅಂದರೆ ವಿಶೇಷ ಏನಂದರೆ, ನೀವು ಹಾಲಿನೊಳಗೆ ನೀರನ್ನು ತುಂಬಿಸಿ ಇಡಿ. ಒಂದು ಹಂಸ ಇರ್ತದೆ, ವಿಶೇಷವಾದ ಹಂಸ ಅದು. ಆ ಹಂಸ ಅಂದರೆ ಗೊತ್ತಿದೆಯಲ್ಲ, ಬಾತುಕೋಳಿ. ಅದು ಹಾಲು ನೀರು ಎರಡು ಮಿಕ್ಸ್ ಮಾಡಿಟ್ರೆ ಆ ಹಾಲನ್ನು ಮಾತ್ರ ಕುಡಿದು ನೀರನ್ನು ಹಂಗೆ ಬಿಡ್ತದೆ. ವಿಶೇಷವಾದ ಗುಣ ನೋಡ್ರಿ, ನೀರು ಹಾಲು ಎರಡು ಮಿಕ್ಸ್ ಇರ್ತದೆ. ಆದರೆ ಅದು ಹಾಲನ್ನು ಮಾತ್ರ ಕುಡಿದು ನೀರಿನ ಅಂಶವನ್ನು ಹಂಗೆ ಬಿಡ್ತದೆ. ಹಂಗೆ ಆಧ್ಯಾತ್ಮದ ಸಾಧಕರು, ಮಹಾತ್ಮರು ಸತ್ಯವನ್ನು ಮಾತ್ರ ತಮ್ಮ ಜೀವನದ ಆದರ್ಶವನ್ನಾಗಿಟ್ಕೊಳ್ತಾರೆ ಹೊರತು ಸುಳ್ಳನ್ನು ಎಂದೂ ಅವರು ಆಸ್ಪದ ಕೊಟ್ಟಿಲ್ಲ. ಸತ್ಯ ವಿಶ್ವಾಸಿಗಳೇ ಅಂತ ಕರೀತಾರೆ ಪ್ರವಾದಿಗಳು. ಸತ್ಯದ ಮೇಲೆ ನಂಬಿಕೆ ಇಟ್ಟು ತಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಸಪ್ತಶೀಲಗಳು ಬರ್ತದೆ, ಅದನ್ನು ಪ್ರವಾದಿಗಳು ಹೇಳ್ತಾರೆ. ಕಳ್ಳಬೇಡ ಅಂತಾರೆ, ಕಳ್ಳತನ ಮಾಡಬೇಡ, ಕೊಲ್ಲಬೇಡ, ಪ್ರಾಣಿಗಳನ್ನು ಹತ್ಯೆ ಮಾಡಬೇಡ, ಹುಸಿಯ ನುಡಿಬೇಡ, ಸುಳ್ಳನ್ನು ಹೇಳಬೇಡ. ಅದಂತೂ ಪ್ರವಾದಿಗಳು ಅತ್ಯಂತ ಒತ್ತಿ ಒತ್ತಿ ಹೇಳ್ತಾರೆ. ಸುಳ್ಳನ್ನು ಹೇಳಬೇಡ, ಅಲ್ಲಿ ನಿನಗೆ ಸ್ವರ್ಗಕ್ಕೆ ಸ್ಥಾನ ಇಲ್ಲ, ಅಲ್ಲಿ ಕತ್ತಲೆಯಲ್ಲಿ ಮುಳುಗೋಗ್ತೀಯ ಅಂತ ಹೇಳ್ತಾರೆ. ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ. ಇವತ್ತು ಒಬ್ಬ ತನ್ನಂತಾನು ಹೆಚ್ಚು ಹೊಗಳ್ಕೊಳೋದು, ಅದನ್ನು ಸಹ ಪ್ರವಾದಿಗಳು ಹೇಳ್ತಾರೆ. ನಿನ್ನನ್ನು ಹೆಚ್ಚು ಬಿಂಬಿಸ್ಕೋಬೇಡಪ್ಪ, ನೀನು ಎಷ್ಟೇ ಶ್ರೀಮಂತ ಆದರೂ ಮಧ್ಯಮ ವರ್ಗದ ರೀತಿಯಲ್ಲಿ ಬದುಕು ಅಂತ ಹೇಳ್ತಾರೆ. ನಿನ್ನ ಶ್ರೀಮಂತಿಕೆಯ ಪ್ರದರ್ಶನ ಬೇಡ. ಕೆಲವರು ಶ್ರೀಮಂತರು ತಮ್ಮ ಶ್ರೀಮಂತರ ಕಾರ್ಯಗಳಿಗೆ ಮಾತ್ರ ಕರೀತಾರೆ, ಬಡವರನ್ನು ಕಡೆಗಣಿಸ್ತಾರೆ, ಅಲ್ಲಿ ಭಗವಂತ ಇರೋದಿಲ್ಲ ಅಂತ ಹೇಳ್ತಾರೆ ಪ್ರವಾದಿಗಳು. ಬಡವರನ್ನು ಕರಿ, ನಿನಗಿಂತ ಕೆಳಗಿದ್ದವರನ್ನು ಗುರುತಿಸು, ಆಗ ಅಲ್ಲಿ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈ ಗಂಡು ಮಕ್ಕಳಿಗೂ ಸಹ ಒಂದು ಸಂದೇಶ ಕೊಡ್ತಾರೆ ಪ್ರವಾದಿಗಳು. ಏನಂತ ಹೇಳ್ತಾರೆ, ನೀನು ಮದುವೆ ಆಗೋದಾದರೆ 4 ಗುಣಗಳಿರ್ತದೆ ಹೆಣ್ಣು ಮಕ್ಕಳಲ್ಲಿ. ನೀನು ಹೆಣ್ಣು ಮಕ್ಕಳ ಆಸ್ತಿಯನ್ನು ನೋಡಿ ಮದುವೆ ಆಗಕ್ಕೆ ನೋಡ್ತೀಯ, ಅದು ಅವರ ಎರಡನೇದಾಗಿ ಅವರ ಸೌಂದರ್ಯವನ್ನು ನೋಡ್ತೀಯ, ಮೂರನೇದಾಗಿ ನಿನ್ನ ವಂಶದ ಉದ್ಧಾರಕ್ಕಾಗಿ ನೀನು ನೋಡ್ತೀಯ. ಆದರೆ ಈಗ 3ಕ್ಕಿಂತ ಇನ್ನೊಂದು ಶ್ರೇಷ್ಠ ಗುಣ ಇದೆ. ನೀನು ಯಾವ ಹೆಣ್ಣು ಮಗಳಲ್ಲಿ ದೈವ ಭಕ್ತಿ, ಶ್ರದ್ಧೆ, ಧರ್ಮದ ಬಗ್ಗೆ ಕಾಳಜಿ ಇದೆ ಅಂಥ ಹೆಣ್ಣು ಮಗಳನ್ನು ಮದುವೆ ಆದರೆ ಇವೆಲ್ಲ ಗುಣಗಳು ಆ ಹೆಣ್ಣು ಮಗಳಲ್ಲಿ ಇರ್ತದೆ ಅಂತ ಹೇಳ್ತಾರೆ ಪ್ರವಾದಿಗಳು. ಅಂಥ ಶ್ರೇಷ್ಠ ಒಂದಲ್ಲ ಎರಡಲ್ಲ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಮತ್ತು ಎಲ್ಲ ಶಿಕ್ಷಣ ಸಿಗಬೇಕು ಎಲ್ಲರಿಗೂ. ಈ ಅಂಥ ಶ್ರೇಷ್ಠ, ಅದರಲ್ಲಿ ನನಗೆ ಬಹಳ ಹೆಮ್ಮೆ. ಈ ಮಂಗಳೂರು ಭಾಗ, ಕರಾವಳಿ ಭಾಗ ಹೆಣ್ಣು ಮಕ್ಕಳು ಹೆಚ್ಚಿನ ವಿದ್ಯಾವಂತರಾಗ್ತಾ ಇದ್ದಾರೆ. ಗಂಡು ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿನ ಶಿಕ್ಷಣ ಸಿಗ್ತಾ ಇದೆ. ಒಳ್ಳೆಯ ಅಂಕಗಳನ್ನು ಗಳಿಸಿ ಸಾರ್ವಜನಿಕವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದಾರೆ. ಅಂಥ ಒಂದು ಶ್ರೇಷ್ಠ ಚಿಂತನೆ ನಮ್ಮ ಈ ಒಂದು ಕಾರ್ಯಗಳು, ಪ್ರವಾದಿಗಳ ಸತ್ಯ ಶೋಧನೆಯನ್ನು ಅವರು ಹೇಳ್ತಾರೆ. ಪ್ರವಾದಿಗಳು ರಕ್ತಪಾತ ನಮ್ಮ ಧರ್ಮ ಅಲ್ಲ, ರಕ್ತಪಾತ ಮಾಡಬೇಡಿ. ಯಾರು ಸತ್ಯ ವಿಶ್ವಾಸಿಗಳಿರ್ತಾರೆ ಅವರು ರಕ್ತಪಾತ ಮಾಡೋದಿಲ್ಲ, ಧರ್ಮವನ್ನು ಬೋಧನೆ ಮಾಡ್ತಾರೆ, ಆಚಾರವನ್ನು, ನೀತಿ ನಿಯತ್ತನ್ನು ಪಾಲಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅತ್ಯಂತ ಉತ್ತಮವಾದಂಥ ಒಂದು ಉದಾಹರಣೆ ನೆನಪಾಗ್ತದೆ ನನಗೆ. ಏನಪ್ಪ ಅಂದರೆ, ಈ ಅರಿವನ್ನು ಮೂಡಿಸ್ತಕ್ಕಂತಹ ಗುರುಗಳಿಗೆ ಸುಮ್ಮನೆ ಒಂದು ಸಾಂದರ್ಭಿಕವಾದ ಒಂದು ಉದಾಹರಣೆ ನೆನಪಾಗ್ತದೆ. ಒಬ್ಬ ಗುರುಗಳಿದ್ದರು, ಪ್ರವಚನ ಮಾಡಲಿಕ್ಕೆ ಹೋಗ್ತಾ ಇದ್ದರು. ಮಂಗಳೂರಂಥ ದೊಡ್ಡ ಊರಿನಲ್ಲಿ ಬಂದಿದ್ದಾರೆ, ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಈ ಪುರಭವನ ಎಲ್ಲಿದೆ ಗೊತ್ತಿಲ್ಲ. ಅಲ್ಲಿ ಒಬ್ಬನ್ನ ಕೇಳಿದರು, ನೋಡಪ್ಪ ಪುರಭವನಕ್ಕೆ ಹೋಗಬೇಕು, ಎಲ್ಲಿ ಸ್ವಾಮಿ? ಹೀಗೆ ಹೋಗಿ ಎಡಕ್ಕೆ ತಿರುಗಿ, ಅಲ್ಲೊಂದು ಸರ್ಕಲ್ ಸಿಗ್ತದೆ, ಅಲ್ಲಿಂದ ಬಲಕ್ಕೆ ತಿರುಗಿ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ಅಲ್ಲಿ ಎಡಭಾಗದಲ್ಲಿ ಸಿಗ್ನಲ್ ಪಕ್ಕದಲ್ಲೇ ಇದೆ, ಅದೇ ಪುರಭವನ.
ಇನ್ನೊಂದು ಸ್ವಲ್ಪ ದೂರ ಹೋಗ್ತಾರೆ, ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತದೆ, ಗುರುಗಳಿಗೆ ಮತ್ತೆ ಕೇಳ್ತಾರೆ. ಅಲ್ಲೇ ಸರ್ಕಲ್ ಹತ್ರ ಸುತ್ತಾ ಇದ್ದಾರೆ, ಅದು ಪುರಭವನ ಸಿಕ್ಕಿಲ್ಲ. ಅದೇ ವ್ಯಕ್ತಿ ಪುನಃ ಸಿಕ್ಬಿಡ್ತಾನೆ. ಅವನು ಕೇಳ್ತಾರೆ, ಮತ್ತೆ ನೀನೆಲ್ಲೋ ಹೇಳದೆ, ಇದೇ ಸರ್ಕಲಲ್ಲಿ ಮತ್ತೆ ಬಂದಿದ್ದೀವಿ, ಎಲ್ಲಪ್ಪ ಪುರಭವನ? ಅವಾಗ ಸ್ವಾಮಿ ಅಲ್ಲೇ ಕಾಣ್ತಾ ಇದೆ, ಆ ಸಿಗ್ನಲ್ ಪಕ್ಕ ಬಲಕ್ಕೆ ಹೋಗಿ ಅಲ್ಲೇ ಇದೆ ಅಂತ ಹೇಳ್ತಾರೆ. ಆಗ ಸ್ವಾಮಿ ಏನಕ್ಕೆ ಬಂದಿದ್ದೀರಾ ನೀವು? ನೋಡಪ್ಪ, ಸ್ವರ್ಗಕ್ಕೆ ದಾರಿ ಎನ್ನುವ ಕುರಿತು ಪ್ರವಚನ ಕೊಡ್ಲಿಕ್ಕೆ ಬಂದಿದ್ದೇನೆ ನಾನು, ನೀನು ಬಾ ಅಲ್ಲಿ ಪ್ರವಚನ ಕೇಳು ಅಂತ ಹೇಳಿದಾಗ, ಹೋಗಿ ಸ್ವಾಮಿ, ನಿಮಗೆ ಈ ಪುರಭವನದ ದಾರಿನೇ ಗೊತ್ತಿಲ್ಲ, ಇಲ್ಲೇ ಸುತ್ತಾ ಇದ್ದೀರಾ, ಇನ್ನು ಸ್ವರ್ಗಕ್ಕೆ ದಾರಿ ಅಂತ ಎಲ್ಲಿ ಪ್ರವಚನ ಮಾಡ್ತೀರಾ ಅಂತ ಹೇಳ್ತಾರೆ. ಯಾಕೆ ಈ ಉದಾಹರಣೆ ಕೊಡ್ತೀನಿ ಅಂದರೆ, ಸತ್ಯವಾ ನುಡಿಯುವುದೇ ದೇವಲೋಕ, ಪ್ರವಾದಿಗಳ ಸಂದೇಶ. ಸತ್ಯವಾ ನುಡಿಯುವುದೇ ದೇವಲೋಕ, ಮಿಥ್ಯವಾ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಅತ್ಯಂತ ಪ್ರಮುಖವಾದ ಸಂದೇಶ. ಪ್ರವಾದಿಗಳದ್ದಾಗಿರ್ಬೋದು, ಶರಣರದ್ದಾಗಿರ್ಬೋದು, ಅತ್ಯಂತ ಶ್ರೇಷ್ಠ ಚಿಂತನೆ ಆಗಿದೆ. ಅದು ನಡೆನುಡಿ ಒಂದಾಗಿರುವಂಥ ಸಂದೇಶ ಅವರದಾಗಿತ್ತು ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ವಿಷದಪಡಿಸಿ, ಹಾಗೆ ಏನು ಅತ್ಯಂತ ಪ್ರಮುಖವಾದಂಥ ಒಂದು ಭೃಂಗಕೀಟ ನ್ಯಾಯವೊಂದು ಬಿಟ್ಟಿದ್ದೆ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮಾತ್ರ ನಮ್ಮದು ಅಂತ ಅಲ್ಲ, ಭೃಂಗಕೀಟ ನ್ಯಾಯ ಇನ್ನೂ ಸ್ವಾರಸ್ಯ. ನೋಡ್ರಿ, ನಿಮಗೆ ಗೊತ್ತಿದೆ, ಹಸಿರು ಹುಳ ಗಿಡಗಳಲ್ಲಿರ್ತದೆ, ಅವರೆಕಾಳು ಒಳಗಡೆ ಇರ್ತದೆ ಒಂದು ಹಸಿರು ಹುಳ. ಆ ಹಸಿರು ಹುಳವನ್ನು ನಿಮ್ಮ ಮನೆಯಲ್ಲಿ ಮಣ್ಣೆಲ್ಲ ಗುಡ್ಡೆ ಮಾಡಿ ಒಂದು ಗೂಡು ಮಾಡ್ತದೆ. ಅದಕ್ಕೇನಂತಾರೆ? ಕಡಜ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ? ಒಂದು ಭೃಂಗ ಮೀನ್ಸ್ ಒಂದು ಹೂವಿನಲ್ಲೆಲ್ಲ ಹೋಗಿ ಮಕರಂದ ಇರ್ತದಲ್ಲ, ಅದಲ್ಲ, ಕಡಜ ಅಂತ ಹೇಳ್ತಾರೆ ನಮ್ಮ ಕಡೆ. ಒಂಥರ ಹೆಲಿಕಾಪ್ಟರ್ ಇದ್ದಂಗೆ ಇರ್ತದೆ ಆ ಪಕ್ಷಿ, ಅದು ಕೀಟ. ಅದು ಏನು ಮಾಡ್ತದೆ, ಭೃಂಗ ಹೋಗ್ಬಿಟ್ಟು ಒಂದು ಮಣ್ಣಿನಿಂದ ಗೂಡನ್ನು ಕಟ್ಟಿಕೊಂಡು ಹಸಿರು ಗಿಡದಲ್ಲಿರ್ತಕ್ಕಂಥ ಒಂದು ಹಸಿರು ಹುಳವನ್ನು ತೆಗೆದುಕೊಂಡು ಹೋಗಿ ಆ ಗೂಡೊಳಗೆ ಹಾಕ್ಬಿಟ್ಟು ಅದನ್ನು ಪ್ಯಾಕ್ ಮಾಡ್ಕೊಂಡ್ಬಿಡ್ತದೆ. ಪ್ಯಾಕ್ ಮಾಡಿಕೊಂಡು ಆ ಹುಳ ಏನು, ಆ ಕೀಟ ಹಸಿರು ಹುಳವನ್ನು ಕುಕ್ಕಿ ತನ್ನಲ್ಲಿರ್ತಕ್ಕಂಥ ಚೈತನ್ಯವನ್ನು, ತನ್ನ ಪ್ರಾಣವನ್ನು ಆ ಹಸಿರು ಹುಳಕ್ಕೆ ಕೊಟ್ಟುಬಿಟ್ಟು ಅದು ಅಸ್ಥಿಪಂಜರವಾಗಿ ಸತ್ತೋಗ್ಬಿಡ್ತದೆ ಅದರೊಳಗಡೆ. ಆ ಹಸಿರು ಹುಳ ಅದಕ್ಕೆ ಆಹಾರ ಇಲ್ಲವಲ್ಲ, ಅದು ರಕ್ಕೆ ಪುಕ್ಕಗಳು ಬರ್ತಾ ಹೋಗ್ತದೆ, ಅದು ಭೃಂಗವಾಗಿ ಕನ್ವರ್ಟ್ ಆಗಿ ಅದರ ದೇಹವನ್ನೇ ಅದು ತಿಂದ್ಕೊಂಡು ಆ ಗೂಡನ್ನು ಸೀಳ್ಕೊಂಡು ಹೊರ ಬರ್ತದೆ. ಅದು ಒಂದು ಕಡಜವಾಗಿ ಮತ್ತೆ ತನ್ನ ಸಂತತಿ ಅದೇ ಥರ. ಅದಕ್ಕೆ ಮತ್ತೆ ಸಂತತಿ ಇಲ್ಲ. ಅದರ ಮರಿ ಯಾವುದಪ್ಪ ಅಂದರೆ ಹಸಿರು ಹುಳವೇ ಅದರ ಮರಿಯಾಗಿ ಪುನಃ ಕನ್ವರ್ಟ್ ಆಗ್ತದೆ. ನಿಮಗೆ ಯಾಕೆ ಉದಾಹರಣೆ ಹೇಳ್ತೀವಿ ಅಂದರೆ, ಕೆಲವರು ತಿಳ್ಕೊತಾರೆ ದಾನ ಧರ್ಮ ಮಾಡಬೇಕಾದ್ರೆ ನಮ್ಮವರಿಗೆ ದಾನ ಮಾಡಬೇಕು, ನಮ್ಮ ಜನರನ್ನೇ ಹುಡುಕಿ ದಾನ ಮಾಡಬೇಕು ಅನ್ನೋ ಭಾವನೆಗಿಂತನೂ ದಾನ ಧರ್ಮ ಅಂತಕ್ಕಂಥದ್ದನ್ನು ಯಾರು ನಿಜವಾಗಿ ನೊಂದವರಿದ್ದಾರೆ, ಯಾರಿಗೆ ಅತ್ಯಂತ ಅವಶ್ಯಕವಾಗಿ ಇದೆ, ಯಾರು ಊಟ ಮಾಡಿಲ್ಲ, ಯಾರಿಗೆ ಹಸಿವಾಗಿದೆ, ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೂರಿಲ್ಲ, ಅಂಥವರನ್ನು ಗುರುತಿಸುವಂಥ ಪ್ರವಾದಿಗಳು ಹೇಳ್ತಾರೆ. ಆ ತತ್ವದಡಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರ ನಾವೆಲ್ಲ ತಿಳ್ಕೋಬೇಕಾಗಿದೆ. ಆ ತತ್ವದಡಿಯಲ್ಲಿ ನಾವೆಲ್ಲರೂ ತುಂಬ ಪ್ರಮುಖವಾದಂಥ ವಿಚಾರಗಳನ್ನು ನಾವು ಅನುಷ್ಠಾನಕ್ಕೆ ತರೋಣ. ಪ್ರವಾದಿಗಳು ಕೊಟ್ಟಂಥ ಸರ್ವ ಸಮಾನತೆಯ ನಿರ್ಮಾಣಕ್ಕೆ ಅವರ ಕೊಡುಗೆಯೊಂದಿಗೆ ಎಷ್ಟೋ ಜನ ಮಹಾತ್ಮರು ಏನು ಇವತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ನಿಮಗೆ ಗೊತ್ತಿದೆ. ಸಣ್ಣದಾಗಿ ಅಂಬೇಡ್ಕರ್ದು ಹೇಳ್ತೀನಿ. ಅಂಬೇಡ್ಕರ್ ಎಷ್ಟು ಶೋಷಣೆಗೊಳಗಾಗಿದ್ರು ಅಂದರೆ, ಅವರ ಹೋಗ್ತಕ್ಕಂಥ ಶಾಲೆಯಲ್ಲಿ ಅವರಿಗೆ ಸಮಾನತೆ ಇರಲಿಲ್ಲ, ಅವರನ್ನು ಬೇರೆ ತವ ಕೂರಿಸ್ತಿದ್ರು. ಅವರಿಗೆ ಕುಡಿಯೋ ನೀರು ಕೊಡಿ ಅಂದರೆ ಅವರಿಗೆ ಯಾರಾದರೂ ಹೀಗೆ ಬೊಗಸೆಗೆ ನೀರು ಹಾಕಬೇಕಾಯ್ತು, ನೀರು ಕುಡಿಬೇಕಾಯ್ತು. ಅವರ ಇದ್ದ ಊರಿನಲ್ಲಿ ಬೇರೆಯವರು ಬಾವಿಯಲ್ಲಿ ನೀರನ್ನು ಸೇದಿ ಅವರ ಕೊಡಕ್ಕೆ ಬಿಂದಿಗೆಗೆ ನೀರು ಹಾಕಬೇಕಾಗಿತ್ತು. ಅಂಥ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಹಸಿದಾಗ ಊಟವನ್ನು ಕೇಳಿದಾಗ ಅಳಿಸಿದ್ದನ್ನು ತಂಗಳನ್ನು ಕೊಡ್ತಕ್ಕಂಥ ಉದಾಹರಣೆಯನ್ನು ನೋಡಿದ್ದೇವೆ. ಅಂತಹ ನೊಂದ ಜೀವ ಇವತ್ತು ಭಾರತಕ್ಕೆ ಒಂದು ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರ ಕೊಡುಗೆ ಇಲ್ಲ ಅಂದಿದ್ದರೆ ಇನ್ನೂ ನಮ್ಮ ದೇಶದಲ್ಲಿ ಅಸಮಾನತೆ, ಇನ್ನೂ ಎಷ್ಟೋ ದೊಡ್ಡ ಸಮಸ್ಯೆಗಳು ಬೇರು ಬಿಡ್ತಿದ್ದು. ಇವತ್ತು ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಆಗಿದೆ ಅಂದರೆ ಅಂಬೇಡ್ಕರ್ ಅವರು ಒಬ್ಬರ ಸಾಧಕರಾಗಿದ್ದಾರೆ, ಅವರು ಒಬ್ಬರು ಮಹಾತ್ಮರಾಗಿದ್ದಾರೆ.
ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಕೊಡುಗೆ. ಅವ್ರು ಹೇಳ್ತಾ ಇದ್ರು, ಒಳ್ಳೆ ಸಂದೇಶ ಹೇಳಿದರು. ಕೆಲವು ಮಹಾತ್ಮರನ್ನು ಅಪಾರ್ಥವನ್ನು ಮಾಡ್ಕೊತೀವಿ. ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಅಂತ ನಾವೆಲ್ಲ ಒಪ್ಪಿರೋ ಒಂದು ಕಡೆ ಇದ್ದರೆ, ಇವತ್ತು ಆ ಗಾಂಧೀಜಿಯವರನ್ನೇ ಒಪ್ಪದೇ ಇರ್ತಕ್ಕಂಥ ಒಂದು ಗುಂಪು ಉತ್ಪತ್ತಿ ಆಗ್ತಾ ಇದೆ. ಯಾಕೆ? ಅವರು ಕೊಟ್ಟಂಥ ಸಿದ್ಧಾಂತ ದೊಡ್ಡದಿರ್ಬೋದು. ಯಾರು ಇವತ್ತು ಮಹಾತ್ಮರು ಅಂತೀವಿ ಅವರಿಗೆ ಗುಂಡಿಟ್ಟು ಹೊಡಿತಕ್ಕಂಥದ್ದು ಅಥವಾ ಅವರನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಅವ್ರನ್ನ ಕೊಲ್ತಕ್ಕಂಥ ಎಷ್ಟೋ ಉದಾಹರಣೆಗಳನ್ನು ನೋಡ್ತೀವಿ. ಗಾಂಧೀಜಿಯವರ ಅಂಥ ವ್ಯಕ್ತಿತ್ವ ಏನು ಅಂದರೆ, ಸಣ್ಣ ಬಾಲ್ಯದಲ್ಲೇ ಗಾಂಧೀಜಿ ಅಣ್ಣ ತುಂಬ ತಂಟೆ ಮಾಡಿ ಹೊಡಿತಾ ಇರ್ತಾನಂತೆ ಗಾಂಧೀಜಿಗೆ. ಆಗ ಬಾಲಕ ಗಾಂಧೀಜಿ ಅವ್ರ ತಾಯಿಗೆ ಹೋಗಿ ಹೇಳ್ತಾರಂತೆ, ಅಮ್ಮ ನನಗೆ ಇವನು ತುಂಬ ಹೊಡಿತಾ ಇದ್ದಾನೆ ಅಣ್ಣ ಅಂದಾಗ ಗಾಂಧೀಜಿ ಹೇಳ್ತಾರಂತೆ, ಅವನು 2 ಏಟ ಹೊಡೆದ್ರೆ ನೀನು 4 ಏಟ ಹೊಡಿ ಅಂತ ಹೇಳ್ತಾರಂತೆ. ಆಗ ತಾಯಿಗೆ ಪ್ರತಿಯಾಗಿ ಹೇಳ್ತಾನಂತೆ, ಮಗ ಅಮ್ಮ ನೀನು ತಪ್ಪು ಮಾರ್ಗದರ್ಶನ ಕೊಡ್ತಾ ಇದೆಯಾ ನನಗೆ, ಅವನು 2 ಏಟ ಹೊಡೆದ ಅಂತ ನಾನು 4 ಏಟ ಹೊಡೆದ್ರೆ ನಮ್ಮಿಬ್ಬರಲ್ಲಿ ಇನ್ನೂ ಸಂಘರ್ಷ ಜಾಸ್ತಿ ಆಗೋದಿಲ್ವಾ, ಹೊಡೆದಾಟ ಜಾಸ್ತಿ ಆಗೋದಿಲ್ವಾ, ಅಣ್ಣ ತಮ್ಮಂದರಲ್ಲಿ ವೈರತ್ವ ಬರೋದಿಲ್ವಾ, ಬೇಡ ನಾನು ಹಂಗೆ ಮಾಡಲ್ಲ ಅಮ್ಮ ಅಂದಾಗ ತಾಯಿ ಅವನನ್ನು ಒಪ್ಕೊಂಡು ಹೇಳ್ತಾರಂತೆ ಕಸ್ತೂರಿಬಾಯಿ, ಅಮ್ಮ ನೀನು ಮುಂದೆ ಮಹಾತ್ಮನಾಗ್ತೀಯ, ನಾನು ನಿನ್ನಂಥ ಮಗನನ್ನು ಎತ್ತಿದ್ದಕ್ಕೆ ನಾನು ಸಾರ್ಥಕ ಆಯಿತು ಅಂತ ತಾಯಿ ಒಪ್ಕೊಂಡ್ಲಂತೆ. ಆ ಥರ ಎಷ್ಟೋ ಉದಾಹರಣೆಗಳಿದೆ. ಭರತ ಬಾಹುಬಲಿ ಅಣ್ಣ ಮತ್ತು ತಮ್ಮ ಬಡದಾಡ್ತಿರ್ತಾರೆ, ಯುದ್ಧ ಮಾಡ್ತಿರ್ತಾರೆ ದೇಶಕ್ಕಾಗಿ. ಅಣ್ಣನನ್ನು ಎತ್ತಿ ಹಿಡ್ಕೊಂತಾನೆ ಬಾಹುಬಲಿ, ಇನ್ನೇನು ನೆಲಕ್ಕೆ ಅಪ್ಪಳಿಸ್ಬೇಕು, ಅವನಿಗೆ ಜ್ಞಾನೋದಯ ಆಗಿಬಿಡ್ತದೆ. ಅವನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಬಾಹುಬಲಿ ಮೂರ್ತಿ. ಅವರು ಏನು ಮಾಡ್ತಾರೆ, ಆಗ ಅಣ್ಣನಿಗೆ ಭರತನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟು ಅವನ ಸರ್ವ ಸಂಘ ಪರಿತ್ಯಾಗಿಯಾಗಿ ಅವನು ದೊಡ್ಡ ಜಗತ್ತಿಗೆ ದೊಡ್ಡ ಪ್ರವಾದಿ ಆಗ್ತಾರೆ, ದೊಡ್ಡ ಸಂತನಾಗ್ತಾನೆ. ಅವರ ಸಂದೇಶ ಇವತ್ತು ಎಲ್ಲರಿಗೂ ಒಂದು ಶ್ರೇಷ್ಠ ಉದಾಹರಣೆ ಅಂತ ನಾನಾದರೂ ಭಾವಿಸ್ತೀನಿ. ಆ ಥರ ತ್ಯಾಗ ಗುಣ ಅತ್ಯಂತ ಶ್ರೇಷ್ಠ. ಪ್ರೀತಿ ನಮ್ಮ ಹೃದಯ ಒಂದು ಮುಷ್ಟಿಯಷ್ಟಿದೆ ಅಷ್ಟೇ. ಆ ಮುಷ್ಟಿಯಷ್ಟಿರ್ತಕ್ಕಂಥ ಹೃದಯದಲ್ಲಿ ಕಡಲಿನಷ್ಟು ವಿಶಾಲವಾದ ಪ್ರೀತಿಯನ್ನು, ಸಹೋದರತ್ವವನ್ನು, ಭ್ರಾತೃತ್ವವನ್ನು ಬಿತ್ತೋಣ. ಏನು ನಾನಿದುವರೆಗೆ ಹೇಳಿದ್ದೀನಿ ಅದು ಮಹಾತ್ಮರ ಪ್ರವಾದಿಗಳ ಸಂದೇಶ, ಅವರು ನುಡಿಸಿದ್ದನ್ನು ನಾನು ನುಡಿಸಿದ್ದೀನಿ ಅಷ್ಟೇ. ಅಂಥ ಒಂದು ಶ್ರೇಷ್ಠ ಚಿಂತನೆಯಲ್ಲಿ ವಿಶ್ವಶಾಂತಿಯ ಪರಿಚಾರಕನಾಗಿ ಸಮಾಜದ ಕಸವನ್ನು ಗುಡಿಸ್ತಕ್ಕಂಥ ಸಮಾಜ ಸೇವಕರು ನಾವು. ಸಮಾಜದಲ್ಲಿ ಅಸಮಾನತೆ, ಅಶಾಂತಿ, ಎಲ್ಲಿ ದುಃಖ